ಚಾನಲ್. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಇವತ್ತು ಯಾವ ಒಂದು ಹೊಸ ಟಾಪಿಕ್ ತಂದಿದ್ದೀನಿ ಅಂತ ಎಲ್ಲ ನೀವು ನೋಡ್ತಾ ಇದ್ದೀರಾ. ಆಲ್ರೆಡಿ ನಿಮಗೆ ಗೊತ್ತಾಗಿರುತ್ತೆ, ಅಂದರೆ ತಮ್ಮನೆಲ್ಲ ನೋಡಿರ್ತೀರಾ. ತಮ್ಮನೆಲ್ಲ ನೋಡಿ ನೀವು ಪ್ರೆಸ್ ಮಾಡಿದ್ಮೇಲೆ ಅದು ಯಾವ ಟಾಪಿಕ್ ಅಂತ ಹೇಳಿ ನಿಮ್ಗೆ ಗೊತ್ತಾಗಿರುತ್ತಲ್ವಾ. ಹೌದು ಫ್ರೆಂಡ್ಸ್, ಇವತ್ತು ಪಿತೃಪಕ್ಷದ ಅಮಾವಾಸ್ಯೆ ಇದೆ ಅಲ್ವಾ. ಇವತ್ತು ಪಿತೃಪಕ್ಷದ ಈ ಅಮಾವಾಸ್ಯೆ ದಿನ ಎಲ್ಲರೂ ಹಬ್ಬ ಮಾಡ್ತಾ ಇರ್ತೀವಲ್ಲ ಫ್ರೆಂಡ್ಸ್. ಹೌದು, ಇವತ್ತು ಒಂದು ದಿನ ನೀವು ಹಬ್ಬ ಮಾಡೋದ್ರ ಜೊತೆಗೆ ಫ್ರೆಂಡ್ಸ್ ಈ ಒಂದೇ ಒಂದು ಕೆಲಸನ ನೀವು ಮಾಡಿ, ಖಂಡಿತ ನಿಮ್ಗೆ ಎಷ್ಟೇ ಒಂದು ಬಡಸ್ತಾನ ಇದ್ರೂ ಖಂಡಿತ ನಿವಾರಣೆ ಆಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಯಾರಿಗೆ ಮನೆಯಲ್ಲಿ ಪ್ರಾಬ್ಲಮ್ ಇರಲ್ಲ ಹೇಳಿ, ಪ್ರತಿಯೊಂದು ಕುಟುಂಬಕ್ಕೂ, ಪ್ರತಿಯೊಂದು ಫ್ಯಾಮಿಲಿಗೂ, ಪ್ರತಿಯೊಬ್ಬ ಮನುಷ್ಯನಿಗೂ ಸಹ ಒಂದಲ್ಲ ಒಂದು ರೀತಿಯಾದಂಥ ಸಮಸ್ಯೆ ಇದ್ದೇ ಇರುತ್ತಲ್ವ. ಹೌದು ಫ್ರೆಂಡ್ಸ್, ಇವತ್ತು ಅಮಾವಾಸ್ಯೆ ದಿನ, ಇವತ್ತು ಖಂಡಿತ ಫ್ರೆಂಡ್ಸ್ ಇದೊಂದು ಕೆಲಸ ನೀವು ಮಾಡೋದ್ರಿಂದ ನಿಮ್ಗೆ ಎಂಥದೇ ಬಡತನ ಇರಲಿ, ಯಾವುದೇ ಒಂದು ಅಂದರೆ ಪಿತೃದೋಷ ಇರಲಿ, ಇಲ್ಲ ಯಾವುದೇ ಒಂದು ದೋಷಗಳಿರಲಿ, ಸಂಪೂರ್ಣವಾಗಿ ಕ್ಲಿಯರ್ ಆಗುತ್ತೆ ಅಂತಲೇ ನಾವು ಹೇಳ್ಬೋದು. ಅದು ಯಾವುದು ಅಂತ ನೀವು ಕೇಳೋದಾದರೆ ತಮ್ಮನ್ನೆಲ್ಲ ನೋಡಿರ್ತೀರ ಅಲ್ವಾ. ಹೌದು ಫ್ರೆಂಡ್ಸ್, ಗೊತ್ತಾಗಿರುತ್ತೆ. ಇಂಥ ಒಳ್ಳೆ ವಿಡಿಯೋಗೋಸ್ಕರ ನೀವೇನಾದ್ರು ವೆಯ್ಟ್ ಮಾಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಮತ್ತು ಇನ್ನೂ ಯಾರು ಹೊಸಬ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ಹಾಗೆ ನೋಡ್ತಾ ಇದ್ದೀವಿ ಅಂತ ಹೇಳೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಎಂಕರೇಜ್ ಕೊಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಮತ್ತು ನಿಮ್ಮ ಎಲ್ಲರ ಹತ್ರ ನಾನು ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾ ಇದ್ದೀನಿ, ನಮ್ಮ ವೀಡಿಯೋಸ್ನ ನೀವು ಎಲ್ಲೂ ಸ್ಕಿಪ್ ಮಾಡ್ದೇ ಎಂಡ್ ತನಕ ನೋಡಿ. ನಿಮ್ಮ ಪ್ರೀತಿ ವಿಶ್ವಾಸ ಕೊನೆಯ ತನಕ ನಮ್ಮ ಮೇಲಿರಲಿ. ಯಾಕೆಂತಂದರೆ ಈಗ ನೀವೆಲ್ಲ ನನ್ನ ಫ್ಯಾಮಿಲಿ ಅಂತ ಅಂದಮೇಲೆ ನಿಮ್ಗೆ ಒಳ್ಳೇದಾಗೋದು ಅಷ್ಟೇ ನನಗೆ ಬೇಕಾಗಿರೋದು. ಯಾಕೆಂದರೆ ಇದನ್ನ ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾವುದೋ ಒಬ್ಬರು ಗುರೂಜಿ ಹತ್ರ, ಅಂದರೆ ನಾನು ನಿನ್ನೆ ದೇವಸ್ಥಾನಕ್ಕೆ ಹೋಗಿದ್ದೆ. ನಿನ್ನೆ ದೇವಸ್ಥಾನಕ್ಕೆ ಹೋಗಿ ನಾನು ಒಬ್ಬರು ಗುರೂಜಿ ಹತ್ರ ನಾನು ಇದನ್ನ ತಿಳ್ಕೊಂಡು ಬಂದಿದ್ದೀನಿ. ಮತ್ತು ನಮ್ಮ ಮನೆ ಹತ್ರ ಮಾರ್ವಾಡಿದ್ದಾರೆ ಅಂತ ಹೇಳಿದ್ನಲ್ವ, ಅವರು ಸಹ ಇದನ್ನ ಮಾಡ್ತಾರೆ. ಅಂದರೆ ಇವತ್ತೊಂದೇ ಒಂದು ದಿನ ಮಾಡ್ತಾರೆ, ಅದಕ್ಕೆ ಅವ್ರಿಗೆ ಹಣದ ಸಮಸ್ಯೆನೇ ಬರಲ್ಲ ಅಂತಲೂ ಸಹ ನಾವು ಹೇಳ್ಬೋದು. ಇಬ್ಬರ ಹತ್ರನ ತಿಳ್ಕೊಂಡು ಬಂದು ಒಂದು ಸೂಪರ್ ಆಗಿರುವಂತಹ ವೀಡಿಯೋನ ನಾನು ನಿಮಗೋಸ್ಕರ ಆಗ್ತಾಯಿದ್ದೀನಿ ಫ್ರೆಂಡ್ಸ್. ಹಾಗಾಗಿ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡ್ದೆ ಎಂಡ್ ತನಕ ನೋಡಿ ನಮ್ಮ ಚಾನಲ್ಗೆ ಎಂಕರೇಜ್ ಕೊಡಿ ಅಂತ ನಾನು ಹೇಳ್ತೀನಿ ಫ್ರೆಂಡ್ಸ್. ಅದು ಯಾವುದು ಅಂತ ನೀವು ಕೇಳೋದಾದರೆ ಬನ್ನಿ ನೋಡೋಣ. ಹಾಂ ಫ್ರೆಂಡ್ಸ್ ತಮ್ಮನೆಲ್ಲ ನೋಡಿರ್ತೀರ ಅಲ್ವಾ. ಏನಪ್ಪ ಇವರು ಹಸು ಫೋಟೋ ಹಾಕ್ಬಿಟ್ಟು ನಿಮ್ಮ ಬಡತನ ನಿವಾರಣೆ ಆಗ್ಬಿಡುತ್ತೆ ಅಂತ ನೀವು ಕೇಳಿರ್ತೀರ. ಏನಪ್ಪ ಅಂತ ನಿಮಗೆ ಯೋಚನೆ ಬಂದಿರುತ್ತೆ ಅಲ್ವಾ ಫ್ರೆಂಡ್ಸ್. ಹೌದು, ನಮ್ಮ ಹಸು ಅಂದರೆ ನಮ್ಮ ಗೋಮಾತೆನ ನಾವು ದೇವ್ರಿಗೆ ಹೋಲಿಸ್ತೀವಿ ಅಲ್ವಾ. ನಮ್ಮ ಹಸುನ ನಾವು ದೇವ್ರಿಗೆ ಹೋಲಿಸಿದ್ಮೇಲೆ ಆ ಹಸುವಿನಲ್ಲಿ ಎಲ್ಲ ರೀತಿಯಾದಂತಹ ದೇವತೆಗಳು ಇರ್ತಾರೆ ಅಂತ ನಾವು ಅಂತೀವಲ್ಲ ಫ್ರೆಂಡ್ಸ್. ಈಗ ನಾವೆಲ್ಲರೂ ಹೊರಗಡೆ ಹೋಗ್ತಾ ಇರ್ತೀವಿ, ಹಸು ಮಧ್ಯೆ ಬಂದರೆ ನೀವೇನು ಅನ್ಕೋತೀರ ಹೇಳಿ? ಅಪಶಕನ ಅನ್ಕೋತೀರಾ? ಇಲ್ಲ ಅಲ್ಲ ಫ್ರೆಂಡ್ಸ್. ಅಪ್ಪ ನಾವು ಹೋಗ್ತಾರೆ ಕೆಲಸ ನಮ್ಗೆ ಸಕ್ಸಸ್ ಆಗುತ್ತೆ, ನಮ್ಗೆ ಒಳ್ಳೇದಾಗುತ್ತಪ್ಪ, ಹಸು ಮಧ್ಯೆ ಬಂದಿದೆ ಅಂತ ಹೇಳಿ ನಾವು ಸಣ್ಣ ಮಾಡಿಕೊಂಡು ಹೀಗೆ ಸಣ್ಣ ಮಾಡ್ಕೊಂಡು ಹೋಗ್ತೀವಲ್ಲ ಫ್ರೆಂಡ್ಸ್. ಹೌದು, ಅದೇ ರೀತಿಯಲ್ಲೇ ಫ್ರೆಂಡ್ಸ್ ಇವತ್ತು ಹಸುಗೆ ನೀವು ನಾನು ಹೇಳುವಂಥ ಕೆಲವು ಪದಾರ್ಥಗಳನ್ನ ನೀವು ತಿನ್ನಿಸ್ಕೊಂಡು ಬರೋದ್ರಿಂದ ಖಂಡಿತವಾಗಿಯೂ ಫ್ರೆಂಡ್ಸ್ ನಮ್ಮ ಬಡತನ ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು. ಹೌದು, ಈ ಗೋಮಾತೆಗೆ ನಾವು ಇವತ್ತೊಂದು ದಿನ ಪಿತೃಪಕ್ಷದ ಅಮಾವಾಸ್ಯೆ ಅಲ್ವ, ಇವತ್ತೊಂದು ದಿನ ಈ ಪದಾರ್ಥಗಳನ್ನ ನಾವು ತಿನ್ನಿಸೋದ್ರಿಂದ ನಮ್ಮ ಬಡತನ ನಿವಾರಣೆ ಆಗೋದ್ರ ಜೊತೆಗೆ ನಮಗೆ ಯಾವುದೇ ರೀತಿಯಾದಂತಹ ಗ್ರಹ ದೋಷ ಇರಲಿ, ಇಲ್ಲ ಯಾವುದೇ ಒಂದು ರೀತಿಯಾದಂಥ ಒಂದು ದೋಷಗಳಿರಲಿ, ಎಲ್ಲವೂ ಬಗೆಹರಿತೆ ಅಂತಲೇ ನಾವು ಹೇಳ್ಬೋದು ಫ್ರೆಂಡ್ಸ್. ಯಾವ ವಸ್ತು ಅದು ಅಂತ ನೀವು ಕೇಳೋದಾದರೆ, ಆ ವಸ್ತುಗಳು ಯಾವುದೇದು ಅಂತ ಕೇಳೋದಾದರೆ ಮೊದಲನೇದಾಗಿ ಫ್ರೆಂಡ್ಸ್ ಪಾಲಕ್ ಸೊಪ್ಪು ಅಂತ ಬರುತ್ತೆ. ಆಲ್ರೆಡಿ ಪಾಲಕ್ ಸೊಪ್ಪು ಪ್ರತಿಯೊಬ್ಬರಿಗೂ ಗೊತ್ತಿರೋದೆ ಅಲ್ವಾ. ಹೌದು ಫ್ರೆಂಡ್ಸ್, ನಾವು ಅಡುಗೆಗಳಿಗೆಲ್ಲ ಎಷ್ಟೊಂದು ಸೊಪ್ಪುಗಳನ್ನ ಯೂಸ್ ಮಾಡ್ತೀವಿ, ಅದರಲ್ಲಿ ಪಾಲಕ್ ಸೊಪ್ಪು ಸಹ ಒಂದು ಅಂತಲೇ ಹೇಳ್ಬೋದು. ಈ ಪಾಲಕ್ ಸೊಪ್ಪನ್ನ ನಾವು ಹಸುವಿಗೆ ನಾವು ತಿನ್ನಿಸೋದ್ರಿಂದ ನಮಗೆ ಎಷ್ಟೇ ಬಡತನ ಇರಲಿ ಅದು ಸಂಪೂರ್ಣವಾಗಿ ಕಡಿಮೆನೇ ಆಗೋಗ್ಬಿಡುತ್ತೆ ಅಂತಲೇ ನಾವು ಹೇಳ್ಬೋದು. ಅದು ಯಾವುದೇ ಒಂದು ಸಮಸ್ಯೆ ಆಗಿರಲಿ ಫ್ರೆಂಡ್ಸ್, ಹಣದ ಸಮಸ್ಯೆ ಆಗಿರ್ಬೋದು, ಇಲ್ಲ ಬೇರೆ ಬೇರೆ ಸಮಸ್ಯೆಗಳಿರುತ್ತಲ್ವ, ಒಂದಲ್ಲ ಒಂದು ರೀತಿಯಲ್ಲಿ ಸಮಸ್ಯೆಗಳು ಇದ್ದೇ ಇರುತ್ತೆ. ಈ ಎಲ್ಲ ಸಮಸ್ಯೆಗಳು ಸಹ ಸಂಪೂರ್ಣವಾಗಿ ಬಗೆಹರಿಯುತ್ತೆ ಅಂತಲೇ ನಾವು ಹೇಳ್ಬೋದು. ನೆಕ್ಸ್ಟ್ ಎರಡನೇದಾಗಿ ಅಕಸ್ಮಾತ್ ಏನಾದರೂ ಈಗ ಕೆಲವರಿಗೆ ಗ್ರಹ ದೋಷಗಳಿಂದ ಆಗಿರ್ಬೋದು, ಇಲ್ಲ ಯಾವುದೋ ಒಂದು ದೋಷಗಳಿಂದ ಆಗಿರ್ಬೋದು, ನಾವು ಯಾವುದೇ ಕೆಲಸ ಮಾಡೋಕ್ಕೆ ಹೋದ್ರೂ ನಮಗೆ ಏಳಿಗೆನೇ ಆಗ್ತಾ ಇರೋಲ್ಲ. ಯಾವ ಕೆಲಸಕ್ಕೆ ಹೋದ್ರೂ ಏಳಿಗೆ ಆಗಲ್ಲ. ಏನಪ್ಪ ನಾನು ಅಷ್ಟೊಂದು ಅಪಶಕನನ, ನಾನು ಅಷ್ಟೊಂದು ಇದು ಮಾಡಿದ್ದೀನಿ, ಅಷ್ಟೊಂದು ಕೆಟ್ಟ ಒಂದು ದೋಷ ನನಗಿದೆಯಾ ಅಂತ ನಮ್ಮ ಹೆಣ್ಮಕ್ಳು ತಲೆ ಮೇಲೆ ಕೈ ಇಟ್ಕೊಂಡು ಕೂತ್ಕೊಳ್ಳೋ ಅಂಥದ್ದು ಸಾಮಾನ್ಯವಾಗಿ ನಾನು ನೋಡಿದ್ದೀನಿ. ಚಿಂತೆ ಮಾಡ್ಕೊಂಡು ಕೂತ್ಕೊಳ್ಳೋದನ್ನೆಲ್ಲ ನಾನು ನೋಡಿದ್ದೀನಿ. ಹಾಗಾಗಿ ನಾನು ಅಂಥವ್ರಿಗೋಸ್ಕರ ಹೇಳ್ತಾ ಇದ್ದೀನಿ, ನಿಮಗೆ ಹಸುಗೆ ನೀವು ಬೆಲ್ಲನ ನೀವು ತಿನ್ನಿಸೋದ್ರಿಂದ, ಅಂದರೆ ಇವತ್ತೊಂದು ದಿನ ಬೆಲ್ಲನ ನೀವು ಪುಡಿ ಮಾಡಿ ನೀವು ಹಸುಗೆ ತಿನ್ನಿಸೋದ್ರಿಂದ, ಮತ್ತು ಬೇಳೆನ ನೀವು ಇವತ್ತೊಂದು ದಿನ ಅಂದರೆ ಬೆಲ್ಲ ತಿನ್ನಿಸಾದ್ಮೇಲೆ ನೆಕ್ಸ್ಟ್ ಬೇಳೆನ ನೀವು ತಿನ್ನಿಸೋದ್ರಿಂದ ನಿಮಗೆ ಯಾವುದೇ ಒಂದು ಗ್ರಹದ ದೋಷ ಇದ್ರೂ ಸಂಪೂರ್ಣವಾಗಿ ಕ್ಲಿಯರ್ ಆಗುತ್ತೆ ಅಂತಲೇ ನಾವು ಹೇಳ್ಬೋದು ಫ್ರೆಂಡ್ಸ್. ಮತ್ತು ಇನ್ನೂ ಒಂದು ಸೆಕೆಂಡ್ ಸ್ಟೆಪ್ ಆಯಿತು. ಮೂರನೇ ಸ್ಟೆಪ್ಪಲ್ಲಿ ನಾವು ಹಸುವಿಗೆ ಮತ್ತು
ನಾಯಿಗೆ ಅಂದರೆ ಬೀದಿ ನಾಯಿಗಳಿಗೆ, ಮೇನಾಗಿ ಕಪ್ಪು ನಾಯಿಗೆ ಮತ್ತು ಹಸುವಿಗೆ, ಈ ಇಬ್ಬರಿಗೂ ಸಹ ನಾವು ಗೋಧಿ ಹಿಟ್ಟಿನಿಂದ ಮಾಡಿದಂತಹ ಚಪಾತಿ ಆಗಿರ್ಬೋದು, ಇಲ್ಲ ರೊಟ್ಟಿ ಆಗಿರ್ಬೋದು, ಅಂದರೆ ಗೋಧಿ ಹಿಟ್ಟಿನ ಜೊತೆ ನಾವು ಬೆಲ್ಲವನ್ನು ಮಿಕ್ಸ್ ಮಾಡಿ ಚಪಾತಿ ಮಾಡಿ ಇಲ್ಲ ರೊಟ್ಟಿ ಮಾಡಿ ನಾವು ಇವತ್ತು ದಿನ ನಾವು ಆ ಎರಡಕ್ಕೂ ಅಂದರೆ ಹಸುಗೂ ಮತ್ತು ಕಪ್ಪು ನಾಯಿಗೂ ನೀವು ತಿನ್ನಿಸೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್, ನಮ್ಗೆ ಯಾವುದೇ ಒಂದು ರೀತಿಯಾದಂಥ ಸಮಸ್ಯೆ ಇರಲಿ ಖಂಡಿತ ಬಗೆಹರಿಯುತ್ತೆ. ಯಾವುದೇ ಒಂದು ದೋಷ ಇದ್ದರೂ ಖಂಡಿತ ಬಗೆಹರಿಯುತ್ತೆ ಅಂತಲೇ ನಾವು ಹೇಳ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಪ್ರತಿಯೊಂದು ಪ್ರಾಬ್ಲಮ್ಗಳು ನಮ್ಮ ಹತ್ರನೇ ಸೊಲ್ಯೂಷನ್ನ ಇಟ್ಕೊಂಡು ನಾವು ಆ ಪ್ರಾಬ್ಲಮ್ಗೆ ಏನು ಮಾಡೋದು, ಈ ಪ್ರಾಬ್ಲಮ್ಗೆ ಏನು ಮಾಡೋದು, ಈ ಎಲ್ಲ ಪ್ರಾಬ್ಲಮ್ ಏನು ಬಂದರೂ ನಮಗೆ ಅಂದರೆ ಬಗೆಹರಿಯಲ್ವಲ್ಲ, ಏನು ಮಾಡೋದು ಅಂತ ನಾವು ಯೋಚನೆ ಮಾಡ್ತಾ ಇರ್ತೀವಿ. ಆದರೆ ನಮ್ಮ ಹೆಣ್ಮಕ್ಳು ಸ್ವಲ್ಪ ತಲೆ ಉಪಯೋಗಿಸ್ಕೊಂಡು ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ನಾವು ಮಾಡ್ಕೊಳ್ಳೋದ್ರಿಂದ ನಮ್ಮ ಮನೆ ನಂದಗೋಕುಲ ಆಗುತ್ತೆ ಅಂತಲೇ ನಾವು ಹೇಳ್ಬೋದು ಅಲ್ವಾ ಫ್ರೆಂಡ್ಸ್. ಹೌದು, ಹಾಗಾಗಿ ನಾನು ನಿಮ್ಮೆಲ್ಲರಿಗೋಸ್ಕರನೂ ಈ 3 ಟಿಪ್ಸ್ನ ನಿಮಗೆ ಯೂಸ್ ಆಗಲಿ ಅಂತಲೇ ಹೇಳಿ ನಾನು ವೀಡಿಯೋನ ಮಾಡಿ ಇವತ್ತು ಹಾಕ್ತಾಯಿದ್ದೀನಿ. ಹಾಗಾಗಿ ಇವತ್ತು ವೀಡಿಯೋ ಮಾಡೋದು ಸ್ವಲ್ಪ ಲೇಟ್ ಆಗಿದೆ, ಯಾಕೆಂದರೆ ನಂಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗಿತ್ತು. ಇವತ್ತು ವೀಡಿಯೋನೇ ಹಾಕೋದೇ ಬೇಡ ಅಂತ ಅಂದ್ಕೊಂಡಿದ್ದೆ. ಆದರೆ ಫ್ರೆಂಡ್ಸ್, ಇದು 3 ನಿಮಗೆ ತಿಳಿಸ್ಬಿಟ್ರೆ ನೀವು ಯೂಸ್ ಮಾಡಲಿ, ನೀವು ಸಹ ಇದನ್ನ ಅನುಸರಿಸ್ಲಿ. ಏಕೆಂದರೆ ಇವತ್ತು ನಾನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸಾಯಂಕಾಲ. ಹಾಗಾಗಿ ನೀವು ಸಹ ಇದನ್ನ ಯೂಸ್ ಮಾಡಲಿ, ನಿಮಗೂ ಒಳ್ಳೆಯದಾಗಲಿ, ಯಾವುದೇ ಒಂದು ದೋಷ ಇದ್ರೂ ಬಗೆಹರಿಲಿ, ಬಡತನ ನಿವಾರಣೆ ಆಗಲಿ ಅಂತ ಹೇಳಿ ನಾನು ಸಹ ಮಾಡೋಣ ಅಂತ ಹೇಳಿನೇ ಸ್ವಲ್ಪ ಇವತ್ತು ವೀಡಿಯೋನ ಲೇಟಾಗಿ ಹಾಕ್ತಾಯಿದ್ದೀನಿ. ದಯವಿಟ್ಟು ಯಾರೂ ಬೇಜಾರು ಮಾಡ್ಕೊಳಕ್ಕೆ ಹೋಗಬೇಡಿ. ಮತ್ತು ಫ್ರೆಂಡ್ಸ್, ಇನ್ನೊಂದು ಏನು ಹೇಳಿದ್ರೆ, ಇದು ಮೇನಾಗಿ ಮಾರ್ವಾಡಿಗಳಿಗೆ ಏನಕ್ಕೆ ಬಡತನನೇ ಬರಲ್ಲ, ಅವ್ರಿಗೆ ಯಾವುದೇ ಒಂದು ಹಣದ ಸಮಸ್ಯೆ ಇದ್ರೂ ಅವ್ರಿಗೆ ಬಗೆಹರಿದೋಗ್ಬಿಡುತ್ತೆ ಅಂತ ಅನ್ನೋದಕ್ಕೆ ಮೇನ್ ಪಾಯಿಂಟು ಅವರು ಹಸುವಿಗೆ ಇದನ್ನೆಲ್ಲ ತಿನ್ನಿಸೋದ್ರಿಂದನೇ ಅಂತಲೇ ನಾವು ಹೇಳ್ಬೋದು. ನೋಡಿ, ಹಸುವಿಗೆ ಪಾಲಕ್ ಸೊಪ್ಪು ತಿನ್ನಿಸಿ, ಮತ್ತು ಪಾಲಕ್ ಸೊಪ್ಪು ತಿನ್ನಿಸಿ, ಮತ್ತು ಬೆಲ್ಲ ತಿನ್ನಿಸಿ, ಮತ್ತು ಮೇನಾಗಿ ಇನ್ನೂ ಒಂದು ಪಾಯಿಂಟ್ ಹೇಳ್ತೀನಿ ಫ್ರೆಂಡ್ಸ್, ಆದಷ್ಟು ನೀವು ಬಾಳೆಹಣ್ಣನ್ನು ನೀವು ಹಸುವಿಗೆ ತಿನ್ನಿಸೋದ್ರಿಂದನೂ ಸಹ ನಮ್ಮ ಬಡತನ ನಿವಾರಣೆ ಆಗುತ್ತೆ ಅಂತಲೇ ನಾವು ಹೇಳ್ಬೋದು. ಅಂದರೆ ಹಸುವಿಗೆ ಬಾಳೆಹಣ್ಣು ತುಂಬಾ ಇಷ್ಟ ಅಂತಲೇ ನಾವು ಹೇಳ್ಬೋದು. ಹಾಗಾಗಿ ಹಸುವಿಗೆ ನೀವು ಬಾಳೆಹಣ್ಣು ಸಹ ತಿನ್ನಿಸಿ. ಇಷ್ಟು ಪದಾರ್ಥಗಳನ್ನು ನೀವು ಹಸುವಿಗೆ ತಿನ್ನಿಸೋದ್ರಿಂದ, ಅಂದರೆ ಮೇನಾಗಿ ಮಾರ್ವಾಡಿಗಳು ಫ್ರೆಂಡ್ಸ್, ಅವ್ರಿಗೆ ಹಣದ ಸಮಸ್ಯೆ ಏನಕ್ಕೆ ಇರಲ್ಲ ಅಂದರೆ ಈ ಪದಾರ್ಥಗಳೆಲ್ಲವನ್ನು ಅವರು ಹಸುವಿಗೆ ತಿನ್ನಿಸ್ತಾನೇ ಇರ್ತಾರೆ. ಅದು ಇವತ್ತಿನ ದಿನ ಅಂತೂ ಅವರು ತುಂಬ ಚೆನ್ನಾಗಿಯೇ ಅವರು ಇಂಥ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳೋಕ್ಕೋಸ್ಕರ ಅಂತಲೇ ಹಸುವಿಗೆ ಇದನ್ನೆಲ್ಲ ತಿನ್ನಿಸಿ, ಹಸು ಇಲ್ಲ ಅಂತ ಅಂದ್ರೂ ಸಹ ಅವರು ಹುಡಿಕೊಂಡು ಹೋಗಿ ಇದನ್ನೆಲ್ಲ ತಿನ್ನಿಸೋದ್ರಿಂದನೇ ಅವ್ರಿಗೆ ಸಮಸ್ಯೆ ಬಗೆಹರಿಯುತ್ತೆ ಅಂತಲೇ ಹೇಳ್ಬೋದು. ಮತ್ತು ಇನ್ನೂ ಒಂದು ಫ್ರೆಂಡ್ಸ್ ಹೇಳ್ತೀನಿ, ಅವರು ಇವತ್ತು ಒಂದು ದಿನ ಮಾತ್ರ ಫ್ರೆಂಡ್ಸ್ ನಾನು ಹೇಳ್ತಾ ಇರೋದು, ಇವತ್ತು ಒಂದು ದಿನ ಬಡವ್ರಿಗೂ ಸಹ ಅವರು ಯಾರಿಗೆ ಅನ್ನ ಇರಲ್ಲ, ಬಟ್ಟೆ ಇರಲ್ಲ ಅಂತ ಅವ್ರಿಗೆ ಅವರು ದಾನ ಮಾಡ್ತಾರಂತೆ ಫ್ರೆಂಡ್ಸ್. ಇದು ಮೇನ್ ಅವ್ರಿಗೆ ಪಾಯಿಂಟ್ ಅಂತ ಹೇಳ್ಬೋದು. ಹಸುವಿಗೆ ಇದೆಲ್ಲ ಅವರು ತಿನ್ನಿಸಿ ನಂತರ ಅವರು ಬಡವರು ಅಂದರೆ ಭಿಕ್ಷುಕರೆಲ್ಲ ರೋಡ್ ಸೈಡಲ್ಲೆಲ್ಲ ಪಾಪ ಕೂತಿರ್ತಾರಲ್ವ, ಅಂಥವ್ರಿಗೆ ಹೋಗಿ ಅವರು ಊಟ ನೀಡೋದಾಗಿರ್ಬೋದು, ಬಟ್ಟೆ ನೀಡೋದಾಗಿರ್ಬೋದು, ಇಲ್ಲ ಹಣದ ಸಹಾಯನಾದ್ರು ಮಾಡೋದಾಗಿರ್ಬೋದು. ಅಂದರೆ ತಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಹಣದ ಸಹಾಯನ ಅವ್ರಿಗೆ ಮಾಡೋದ್ರಿಂದ ಖಂಡಿತವಾಗಿ ಏನು ಫ್ರೆಂಡ್ಸ್, ಅವ್ರಿಗೆ ಹಣದ ಸಮಸ್ಯೆನೇ ಇರಲ್ಲ ಅಂತ ಹೇಳ್ಬೋದು. ನೋಡಿ, ಅವರು ಇದನ್ನೆಲ್ಲ ಫಾಲೋ ಮಾಡಿಕೊಂಡು ಅವ್ರ ಲೈಫಲ್ಲಿ ಚೆನ್ನಾಗಿದ್ದಾರೆ ಅಂತ ಅಂದಾಗ ನಾವು ಮಾಡೋಣ ಅಲ್ವಾ, ನಾವು ಚೆನ್ನಾಗಿರಬೇಕು ಅಂತ ಅನ್ನೋದು ನಮಗಿರುತ್ತಲ್ವ ಫ್ರೆಂಡ್ಸ್. ಹೌದು, ಹಾಗಾಗಿ ನಾವು ಸಹ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು, ಇಷ್ಟೇ ಮಾಡಬೇಕು ಅಷ್ಟೇ ಮಾಡಬೇಕು ಅಂತ ಏನಿಲ್ಲ, ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಆದಷ್ಟು ನಾವು ಬಡವರಿಗೆ ಅಂದರೆ ಭಿಕ್ಷುಕರಿಗೆ ಸಹಾಯನ ಮಾಡೋಣ. ಹೌದಲ್ಲ ಫ್ರೆಂಡ್ಸ್. ನಾವು ಒಬ್ಬರೇ ಬದುಕಿದ್ರೆ ಆಗಲ್ಲ ಫ್ರೆಂಡ್ಸ್, ನಮ್ಮಂತೆ ಇರುವಂತಹ 100 ಜನರು ಬದುಕಿದ್ರೆ ನಮಗೆ ಯಾರು ಒಳ್ಳೇದು ಮಾಡದೆ ಹೋದ್ರೂ ನಮಗೆ ಭಗವಂತ ಅಂತ ಒಬ್ರು ಇರ್ತಾರಲ್ವ, ಅವ್ರು ನಮ್ಗೆ ಒಳ್ಳೇದು ಮಾಡ್ತಾರಲ್ವ ಫ್ರೆಂಡ್ಸ್. ಹೌದು, ಹಾಗಾಗಿ ದಯವಿಟ್ಟು ಈ ವಿಡಿಯೋನ ನೀವೆಲ್ಲರೂ ನೋಡಿ ಯೂಸ್ ಮಾಡ್ಕೊಳ್ಳಿ. ನಾನು ಸಹ ಇವತ್ತು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಫ್ರೆಂಡ್ಸ್, ಎಲ್ಲರೂ ಯೂಸ್ ಮಾಡಿಕೊಂಡು ಲೈಫಲ್ಲಿ ನಾವು ಚೆನ್ನಾಗಿರೋಣ, ನೀವು ಚೆನ್ನಾಗಿರಿ. ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆ ಎಲ್ಲರಿಗೂ ಇದನ್ನ ಶೇರ್ ಮಾಡಿ, ಮತ್ತು ಲೈಕ್ ಕೊಡೋದನ್ನ ದಯವಿಟ್ಟು ಮರಿಬೇಡಿ. ಹಾಗಾಗಿ ಫ್ರೆಂಡ್ಸ್, ದಯವಿಟ್ಟು ಪ್ರತಿಯೊಬ್ಬರಿಗೂ ಇದನ್ನ ಶೇರ್ ಮಾಡಿ. ನಾವು ಒಬ್ಬರೇ ಬದುಕಿದ್ರೆ ಆಗಲ್ಲ, ಅವ್ರಿಗೂ ಸಹ ಯೂಸ್ ಆಗಲಿ, ಇದು ಅವರು ಚೆನ್ನಾಗಿರಲಿ, ಎಲ್ಲರೂ ಲೈಫಲ್ಲಿ ಚೆನ್ನಾಗಿರೋಣ ಅಂತ ಹೇಳ್ತಾ ನನ್ನ ಈ ಒಂದು ಬ್ಲಾಗ್ನ ನಾನು ಇದಕ್ಕೆ ಹೆಂಡ್ ಮಾಡ್ತಾಯಿದ್ದೀನಿ. ಮತ್ತೊಂದು ಹೊಸದಾದಂತಹ ನಿಮಗೆ ಯೂಸ್ಫುಲ್ ಆದಂಥ ಟಿಪ್ಸ್ನೊಂದಿಗೆ ಮತ್ತೆ ನಾನು ಬರ್ತೀನಿ. ಅಲ್ಲಿ ತನಕನೂ ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.